ಹಾಯ್ ಹಲೋ ನಮಸ್ತೆ. ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ರೋಬೋ ಸ್ಮಾರ್ಟ್ ಫುಲ್ಲಿ ಆಟೋಮೆಟಿಕ್ ಕ್ಲೀನಿಂಗ್ ಸ್ಟೇಷನ್ ಅಂತ ಮಾಡೆಲ್ ಲಾಂಚ್ ಆಗಿದೆ. ಸೊ ಅಂದ್ರೆ ಪ್ರೀವಿಯಸ್ ಎಲ್ಲ ಸುಮಾರು ಜನ ರೋಬೋಟ್ ವಾಕ್ಯೂಮ್ ಕ್ಲೀನರ್ ಬಗ್ಗೆ ಗೊತ್ತಿರುತ್ತೆ, ಕೆಲವರು ಕೂಡ ಯೂಸ್ ಕೂಡ ಮಾಡಿರ್ತಾರೆ. ಅಂದ್ರೆ ಸೊ ನಾವು ಏನ್ ಮಾಡ್ಬೇಕಂತಂದ್ರೆ ಅದು ರೋಬೋ ಎಲ್ಲ ಅದೇ ಆಟೋಮೆಟಿಕ್ ಕ್ಲೀನ್ ಮಾಡಿದ್ರು ಕೂಡ ಡಸ್ಟ್ ನ ನಾವು ರಿಮೂವ್ ಮಾಡಬೇಕಿತ್ತು ಅದರಲ್ಲಿ. ಸೊ ಇದರಲ್ಲಿ ಯಾವ ತರ ಅಂದ್ರೆ ಸೊ ಅದೇ ಹೋಗ್ಬಿಟ್ಟು ಡಸ್ಟ್ ನು ಕೂಡ ಏನ್ ಕಲೆಕ್ಟ್ ಆಗಿರುತ್ತಲ್ಲ ಅದ್ ಹೋಗ್ಬಿಟ್ಟು ಒಂದು ಸ್ಟೇಷನ್ ಅಂತ ಇರುತ್ತೆ, ಆ ಸ್ಟೇಷನ್ ಅಲ್ಲಿ ಹೋಗಿ ಅದು ಕಲೆಕ್ಟ್ ಆಗುತ್ತೆ. ಪ್ಲಸ್ ವಾಟರ್ ಕೂಡ ಇದರಲ್ಲಿ ಫಿಲ್ ಆಗಿರುತ್ತೆ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಕ್ಕೆ ನಮ್ ಜೊತೆ ಮಂಜು ಅವರು ಇದ್ದಾರೆ. ಹಾಯ್ ಸರ್. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರೋಬೋ ಒಂದು ನ್ಯೂ ಮಾಡೆಲ್ ತಗೊಳ್ಬೇಕಂತ ಇರ್ತಾರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಡೆಮೋನ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ. ನಾನು ಇವಾಗ ಒಂದು ಯುರೇಕಾ ಹೋಪ್ಸ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರೋದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಬಂದು ರೋಬೋ ಫುಲ್ಲಿ ಸ್ಟೇಷನ್ ಅಂತ ಕರಿತೀವಿ. ಇದು ಯುರೇಕಾ ಹೋಪ್ಸ್ ಬ್ರ್ಯಾಂಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಬಂದು ಕಂಪ್ಲೀಟ್ಲಿ ಪ್ರೀವಿಯಸ್ ರೋಬೋಸ್ ಇದೆ. ಪ್ರೀವಿಯಸ್ ರೋಬೋಸ್ ಏನಂದ್ರೆ ನಮ್ಗೆ ನಾರ್ಮಲ್ ಆಗಿ ಡಸ್ಟ್ ನ ನಾವೇ ಕಲೆಕ್ಟ್ ಮಾಡ್ಬೇಕಾಯ್ತು, ಮತ್ತೆ ನಾವು ವಾಟರ್ ನ ನಾವೇ ಫುಲ್ ಮಾಡ್ಬೇಕಾಯ್ತು. ಬಟ್ ಏನಾದ್ರೆ ಇವಾಗ ಹೊಸ ಮಾಡೆಲ್ ಲಾಂಚ್ ಆಗಿದೆ, ರೋಬೋ ಫುಲ್ಲಿ ಸ್ಟೇಷನ್ ಅಂತ ಕರಿತೀವಿ. ಇದರಲ್ಲಿ ಬಂದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಮಾಡೆಲ್. ಇದರಲ್ಲಿ ಬಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಯೂಸ್ ಮಾಡಿದ್ದಾರೆ, ಎ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಮತ್ತೆ ವಾಯ್ಸ್ ಕಂಟ್ರೋಲರ್ ಮತ್ತೆ ಅಲೆಕ್ಸಾ ಇದು ಇನ್ಬಿಲ್ಟ್ ಇದ್ರೆ ನಿಮ್ಮ ಮನೇಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಬಟ್ ಪ್ರೀವಿಯಸ್ ಮಾಡೆಲ್ ಅಲ್ಲಿ ಈ ಟೆಕ್ನಾಲಜಿ ಇದ್ದಿಲ್ಲ. ಬಟ್ ಇದರಲ್ಲಿ ಬಂದು 5200 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಮತ್ತೆ 7000 ಸಕ್ಷನ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಮಾಡೆಲ್ ಎಲ್ಲ ವಾಟರ್ ಎಲ್ಲ ನಾವು ಫಿಲ್ ಮಾಡಬೇಕಾಯ್ತು. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಡ್ರಮ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 4 ಲೀಟರ್ ವಾಟರ್ ನ ಇದರಲ್ಲಿ ಫ್ರೆಶ್ ವಾಟರ್ ನ ನಾವು ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಪ್ರೀವಿಯಸ್ ಮಾಡೆಲ್ ಜಸ್ಟ್ 300 ml ವಾಟರ್ ಮಾತ್ರ ಫಿಲ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಅಡ್ವಾನ್ಸ್ಡ್ ಮಾಡೆಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 4 ಲೀಟರ್ ವಾಟರ್ ನ ಅದರ ಡ್ರಮ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಬಂದು ನಿಮ್ಗೆ ವಾಟರ್ ಅನ್ನ ಆಟೋಮೆಟಿಕ್ಲಿ ಅದೇ ಕಲೆಕ್ಟ್ ಮಾಡ್ಕೊಳುತ್ತೆ. ಪ್ರೀವಿಯಸ್ ಹಳೆ ಮಾಡೆಲ್ಸ್ ಅಲ್ಲಿ ನಾವು 300 ml ವಾಟರ್ ನ ನಾವೇ ನೋಡ್ಕೊಂಡು ಫಿಲ್ ಮಾಡ್ಬೇಕಾಯ್ತು. ಬಟ್ ಇದರಲ್ಲಿ ಫ್ಲೋರ್ ಎಲ್ಲೇ ಹೋದ್ರು ಏನೇ ಆದ್ರೂ ವಾಟರ್ ಕಮ್ಮಿ ಆದ್ರೆ ಅದೇ ಆಟೋಮೆಟಿಕ್ ಬಂದು ನೀರನ್ನ ಕಲೆಕ್ಟ್ ಮಾಡ್ಕೊಳುತ್ತೆ. ಮತ್ತೆ ಇದರಲ್ಲಿ ವಾಟರ್ ಅದರಲ್ಲಿ ಆದ್ರೆ ನಾವು ಪ್ಯಾಡ್ ಎಲ್ಲ ನಾವು ಗಲೀಜು ವಾಟರ್ ನ ಎಲ್ಲ ತೆಗಿ ನಾವೇ ಕ್ಲೀನ್ ಮಾಡ್ಬೇಕಾಯ್ತು. ಬಟ್ ಇದರಲ್ಲಿ ಏನಾಗುತ್ತೆ ಆ ಪ್ಯಾಡ್ ನ ಆಟೋಮೆಟಿಕ್ಲಿ ಇದನ್ನೇ ಕ್ಲೀನ್ ಮಾಡ್ಕೊಳುತ್ತೆ, ವಾಟರ್ನೆಲ್ಲ ಇದರಲ್ಲಿ ಡಂಪ್ ಮಾಡ್ಕೊಳುತ್ತೆ. ನಾವೇನು ಸೆಲ್ಫ್ ಕ್ಲೀನಿಂಗ್ ಏನು ಮಾಡಂಗಿಲ್ಲ, ಎಲ್ಲ ರೋಬೋನೇ ಆಟೋಮೆಟಿಕ್ಲಿ ಕ್ಲೀನ್ ಮಾಡ್ಕೊಳುತ್ತೆ. ಮತ್ತೆ ಇದರಲ್ಲಿ ಇನ್ನ ಅಡ್ವಾನ್ಸ್ಡ್ ಏನಂದ್ರೆ ನಿಮ್ಗೆ ಟೆಕ್ನಾಲಜಿ ವೈಸ್ ನೋಡ್ತೀನಿ ಅಂದ್ರೆ ಇದರಲ್ಲಿ ಪ್ರೀವಿಯಸ್ ಮಾಡೆಲ್ ಅಲ್ಲಿ ಪ್ಯಾಡ್ ಕೊಟ್ಟರು. ಆ ಪ್ಯಾಡ್ ಏನಾಗುತ್ತೆ ಅಂದ್ರೆ ನಾವು ಇಷ್ಟು ಅವರ್ಸ್ ಆದ್ಮೇಲೆ ಯೂಸ್ ಮಾಡಿದಾಗ ಏನಾಗುತ್ತೆ ನಾವೇ ಕ್ಲೀನ್ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟ್ಲಿ ಸ್ಕ್ರಬ್ಬರ್ಸ್ ಕೊಟ್ಟಿದ್ದಾರೆ, ಅಡ್ಜಸ್ಟಬಲ್ ಸ್ಕ್ರಬ್ಬರ್ಸ್ ಅಂತ ಕೊಡ್ತೀವಿ, ಅದು ಪ್ಯಾಡ್ ಅಂತ ಕರಿತೀವಿ. ಅದರಲ್ಲಿ ಆಟೋಮೆಟಿಕ್ಲಿ ರೋಬೋ ಅದೇ ಕ್ಲೀನ್ ಮಾಡ್ಕೊಳುತ್ತೆ. ಮತ್ತೆ ಇದರಲ್ಲಿ 7000 ಸಕ್ಷನ್ ಇರೋದ್ರಿಂದ ಡೀಪ್ ನಮ್ಗೆ ಫುಲ್ಲಿ ಕ್ಲೀನ್ ಆಗುತ್ತೆ ಡೀಪ್ ಮನೆ ಎಲ್ಲ. ಮತ್ತೆ ಇದರಲ್ಲಿ ಬಂದು ಆಟೋಮೆಟಿಕ್ಲಿ ವಾಷಬಲ್ ಪ್ಯಾಡ್ಸ್ ಅಂತ ಕೊಟ್ಟಿದ್ದಾರೆ. ಆ ರೋಬೋ ಏನಾಗಿ ಸ್ಟೇಷನ್ಗೆ ಹೋದಾಗ ಅದೇ ಆಟೋಮೆಟಿಕ್ಲಿ ರೋಬೋನ ಪ್ಯಾಡ್ಸ್ ಎಲ್ಲ ಡ್ರೈ ವಾಶ್ 60 ವಾಟ್ಸ್ ಅಲ್ಲಿ ಡ್ರೈ ಅದೇ ವಾಶ್ ಮಾಡ್ಕೊಳುತ್ತೆ. ಮತ್ತೆ ವೆಟ್ಟುನು ಅದೇ ಸ್ಟೀಮ್ ವಾಶ್ ಅಲ್ಲಿ ಅದೇ ಕ್ಲೀನ್ ಮಾಡ್ಕೊಳುತ್ತೆ. ಇದರಲ್ಲಿ ಬಂದು ನಿಮ್ಗೆ ಕಂಪ್ಲೀಟ್ಲಿ ಮ್ಯಾಪಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒನ್ ಟೈಮ್ ಚಾರ್ಜ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ 3000 ಸ್ಕ್ವೇರ್ ಫೀಟ್ ನ ಕ್ಲೀನ್ ಮಾಡಬಹುದು. ಇದರಲ್ಲಿ ಬಂದು ನಿಮ್ಗೆ ಟೈಮ್ ಶೆಡ್ಯೂಲ್ ಸೆಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಬಂದು ನಿಮ್ಗೆ ಮ್ಯಾಪಿಂಗ್ ನೀವು ಬೇಕಾದ್ರೆ ರೆಡ್ ಇದನ್ನ ಲಾಕ್ ಮಾಡ್ಕೋಬಹುದು ಈಗ ಕ್ಲೀನಿಂಗ್ ಬೇಡ ಅಂದ್ರೆ. ಮತ್ತೆ ಇದರೆಲ್ಲ ಕಂಪ್ಲೀಟ್ಲಿ ಏರ್ ಡಿಟಾಂಗಿಲ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ರೆ. ಪ್ರೀವಿಯಸ್ ರೋಬೋಸ್ ಅಲ್ಲಿ ವೇರ್ಸ್ ಎಲ್ಲ ನಾವೇ ಕಟ್ ಮಾಡಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೇಕಾಯ್ತು. ಬಟ್ ಇದರಲ್ಲಿ ಆಟೋಮೆಟಿಕ್ಲಿ ಅದೇ ಕಟ್ ಮಾಡಿ ಡಂಪ್ ಮಾಡ್ಕೊಳುತ್ತೆ. ಮತ್ತೆ ಇದರಲ್ಲಿ ಬೆನಿಫಿಟ್ ಏನಂದ್ರೆ ಈ ಮಾಡೆಲ್ ಅಲ್ಲಿ ನಿಮ್ಗೆ ಅಡ್ವಾನ್ಸ್ ಆಗಿ ಸಕ್ಷನ್ ಮತ್ತೆ ಜಾಸ್ತಿ ಇರೋದ್ರಿಂದ ಮನೆ ಎಲ್ಲ ನೀಟಾಗಿ ಅಡ್ವಾನ್ಸ್ ಆಗಿ ಕ್ಲೀನ್ ಆಗುತ್ತೆ ನಿಮ್ಗೆ. ಇದರಲ್ಲಿ ಬಂದು 50 ಡೇಸ್ ಒಂದ್ಸರಿ ನೀವ್ನ ಹ್ಯಾಂಡ್ ಫ್ರೀ ಟೆಕ್ನಾಲಜಿ ಅಂತ ಕರೀತಿದ್ದಾರೆ. ಇದರಲ್ಲಿ 50 ದಿನಕ್ಕೊಂದ್ಸರಿ ನಾವು ಡಸ್ಟ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಪ್ರೀವಿಯಸ್ ಮಾಡೆಲ್ಸ್ ಎಲ್ಲ ಆದ್ರೆ ಡೈಲಿ ನಾವು ಏನು ಕ್ಲೀನ್ ಆಗಿ ಸ್ಟೇಷನ್ ಬಂದ್ಮೇಲೆ ಆಟೋಮೆಟಿಕ್ಲಿ ನಾವು ಮ್ಯಾನ್ಯುವಲ್ ಆಗಿ ಕ್ಲೀನ್ ಮಾಡ್ಬೇಕಾಗಿತ್ತು. ಬಟ್ ಈ ಮಾಡೆಲ್ ಅಲ್ಲಿ ಆಟೋಮೆಟಿಕ್ಲಿ ಅದೇ ರೋಬೋನೇ ಕ್ಲೀನ್ ಮಾಡ್ಕೊಳುತ್ತೆ. ಡಸ್ಟ್ ಆಗ್ಲಿ ಮತ್ತೆ ಪ್ಯಾಡ್ಸ್ ಆಗ್ಲಿ ನಿಮ್ಗೆ ಕಂಪ್ಲೀಟ್ಲಿ ಅಡ್ವಾನ್ಸ್ ಆಗಿ ಬರುತ್ತೆ. ಈ ಮಾಡೆಲ್ ಅಲ್ಲಿ ಇನ್ನೂ ಒಂದು ಬೆಸ್ಟ್ ಟೆಕ್ನಾಲಜಿ ಏನು ಯೂಸ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ಲಿ ಏರ್ ಡಿಟಾಂಗಿಲ್. ಎಕ್ಸಾಂಪಲ್ ಆಗಿ ಏರ್ ಡಿಟಾಂಗಿಲ್ ಅವಾಗ ನಿಮ್ಗೆ ಹೇಳಿದೆ. ಬಟ್ ಬೇರೆದ್ರಲ್ಲೆಲ್ಲ ನಾವು ಬ್ರಷ್ ತಗೊಂಡು ಕ್ಲೀನ್ ಮಾಡೋ ಆಪ್ಷನ್ಸ್ ಬರುತ್ತೆ. ಬಟ್ ಇದ್ರಲ್ಲಿ ಕಂಪ್ಲೀಟ್ಲಿ ಡಾಗ್ ಹತ್ರ ಹೋದಾಗ ಮಿಷನ್ ಅಲ್ಲೇ ಒಳಗಡೆನೆ ಆಟೋಮೆಟಿಕ್ಲಿ ಕಟ್ ಮಾಡಿ ಡಂಪ್ ಮಾಡ್ಕೊಳುತ್ತೆ. ಮತ್ತೆ ಇದರಲ್ಲಿ ಟೆಕ್ನಾಲಜಿ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ 100%. ನೀವು ಮೊಬೈಲ್ ಅಲ್ಲೇ ಕನೆಕ್ಟ್ ಮಾಡಿದಾಗ ನೀವು ಮನೆಯಲ್ಲಿ ರೋಬೋ ಎಲ್ಲೆಲ್ಲಿ ಏನ್ ಪ್ಲೇಸ್ ಕ್ಲೀನ್ ಮಾಡಿದೆ ಅಂತ ನೋಡ್ಕೋಬಹುದು. ಇದರಲ್ಲಿ ಇನ್ನ ಒಂದು ಬೆನಿಫಿಟ್ ಏನಂದ್ರೆ ಇದರಲ್ಲಿ ಮಲ್ಟಿ ಫ್ಲೋರ್ ಕ್ಲೀನಿಂಗ್ ಆಪ್ಷನ್ಸ್ ಅಂತ ಕರಿತೀವಿ. ನೀವು ಫ್ಲೋರ್ ಕಾರ್ಪೆಟ್ ವುಡನ್ ಟೈಲ್ಸ್ ಎಲ್ಲ ಮಾರ್ಬಲ್ ಟೈಲ್ಸ್ ಇದ್ರೂ ಕ್ಲೀನ್ ಮಾಡ್ಕೋಬಹುದು. ಇದರಲ್ಲಿ ಬಂದು 3 ಮೋಡ್ಸ್ ಬರುತ್ತೆ, ಲೋ ಹೈ ಮೀಡಿಯಂ ಅಂತ ನೀವು ಸೆಟ್ ಮಾಡ್ಕೋಬಹುದು ಮೊಬೈಲ್ ಅಲ್ಲೇ ಕಂಪ್ಲೀಟ್ಲಿ. ಒಂದು ಸ್ಮಾರ್ಟ್ ಲೈಫ್ ಆಪ್ ಅಂತ ಬರುತ್ತೆ ಯುರೇಕಾ ಹೋಪ್ಸ್, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ ಥ್ರೂ ವರ್ಕ್ ಮಾಡಿಸಬಹುದು.
ಇದ್ರಲ್ಲಿ ಬಂದು ನಿಮ್ಗೆ ಇನ್ನೂ ಒಂದು ಬೆಸ್ಟ್ ಏನು ಅಂದ್ರೆ ಬೇರೆ ನೀವು ರೋಬೋ ಕಂಪ್ಯಾರಿಸನ್ ಮಾಡ್ತೀನಿ ಅಂದ್ರೆ ಬೇರೆದ್ರಲ್ಲಿ 3000 mAh ಬ್ಯಾಟ್ರಿ ಬರ್ತಾ ಇತ್ತು. ಇದರಲ್ಲಿ 5200 mAh ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಇದರಲ್ಲಿ ಬಂದು ಜಸ್ಟ್ ನೋಡಿ ಬ್ಯಾಗ್ ಅಂದ್ರೆ ಜಸ್ಟ್ ನೋಡಿ ಸ್ಕ್ರಬ್ಬರ್ಸ್ ಎಲ್ಲ ಈ ತರ ಬರುತ್ತೆ ನಿಮ್ಗೆ. ಕಂಪ್ಲೀಟ್ಲಿ ಸ್ಕ್ರಬ್ಬರ್ಸ್, ರೊಟೇಟರ್ ಸ್ಕ್ರಬ್ಬರ್ಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಸೆಂಟ್ರಲ್ಲಿ ಒಂದು ಕಾರ್ಪೆಟ್ ಪ್ಯಾಡ್ ಇರುತ್ತೆ, ಇದು ಕಾರ್ನರ್ ಬ್ರಷ್ ಅಂತ ಕರಿತೀವಿ. ಇದರಲ್ಲಿ ಈ ಸ್ಕ್ರಬ್ಬರ್ಸ್ ನ ಆಟೋಮೆಟಿಕ್ಲಿ ರೋಬೋ ಇಲ್ಲಿ ಹೋಗಿದಾಗ ಅದೇ ಕ್ಲೀನ್ ಮಾಡ್ಕೊಳುತ್ತೆ. ನಾವೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ನೋಡಿ ಬ್ಯಾಗ್ ಆಪ್ಷನ್ಸ್ ಇಲ್ಲಿರುತ್ತೆ ನಿಮ್ಗೆ. ಜಸ್ಟ್ ಇದನ್ನ ನಾವು ಪುಷ್ ಮಾಡ್ಕೊಂಡ್ರೆ ಇದರಲ್ಲಿ ಬಂದು ಎಲ್ಲ ಆಟೋಮೆಟಿಕ್ಲಿ ನೀವು ಜಸ್ಟ್ ಬ್ಯಾಗ್ ಒಳಗಡೆ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಜಸ್ಟ್ ಈ ಡಸ್ಟ್ ನಾವು 60 days ಒಂದ್ಸರಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ಒಳಗಡೆ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿದೆ. ಜಸ್ಟ್ ಅದೇ ತರನೇ ನಾರ್ಮಲ್ ಆಗಿ ಹಂಗೆ ಲಾಕ್ ಮಾಡ್ಕೋಬಹುದು, ಜಸ್ಟ್ ಹಂಗೆ ಪುಷ್ ಮಾಡ್ಕೋಬಹುದು. ಇದರಲ್ಲಿ ಬಂದು ಇನ್ನೂ ಒಂದು ಬೆನಿಫಿಟ್ ಏನಂದ್ರೆ ಹಳೆ ರೋಬೋಸ್ ನೋಡಿ ನಾರ್ಮಲ್ ಆಗಿ ಪ್ಯಾಡ್ ಈ ತರ ಬರುತ್ತಲ್ಲ, ಈ ಪ್ಯಾಡ್ ನ ಏನಾಗುತ್ತೆ ಅಂದ್ರೆ ನಾವು ಜಸ್ಟ್ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದೀವಿ. ಬಟ್ ಇದು ಕಂಪ್ಲೀಟ್ಲಿ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡಲ್ಲ. ಎಕ್ಸಾಂಪಲ್ ಕಾರ್ನರ್ಸ್ ಅಂದ್ರೆ ನಿಮಗೆ ಸ್ಕ್ವೇರ್ ಇರುತ್ತೆ, ಈ ತರ ಸ್ಕ್ವೇರ್ ಇದ್ದಾಗ ಏನಾಗುತ್ತೆ ಯು ಶೇಪ್ ಎಲ್ಲ ನಿಮ್ಗೆ ಕಾರ್ನರ್ಸ್ ಗೆಲ್ಲ ಹೋಗಲ್ಲ. ಬಟ್ ಇದರಲ್ಲಿ ಪ್ಯಾಡ್ ಎಕ್ಸ್ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಸ್ಕ್ರಬ್ಬರ್ ಇರೋದ್ರಿಂದ ಪ್ಯಾಡ್ ಎಕ್ಸ್ಟೆನ್ಷನ್ ಆಗೋದ್ರಿಂದ ನಿಮ್ಗೆ ಕಂಪ್ಲೀಟ್ಲಿ ಕಾರ್ನರ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಇನ್ನೂ ಒಂದು ಹಳೆ ರೋಬೋಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಂಪಲ್ ಆಗಿ ನಾವು ನೋಡ್ಕೊಂಡಿರ್ಬೇಕಾಯ್ತು ರೋಬೋ ಎಲ್ಲೆಲ್ಲಿ ಕ್ಲೀನ್ ಮಾಡುತ್ತೆ, ಏನೇನ್ ಮಾಡ್ತಾ ಇದೆ, ಇಲ್ಲ ಯಾವ ಪ್ಲೇಸ್ ಹೋಗಿದೆ ಅಂತ. ಬಟ್ ಇದರಲ್ಲಿ ಎ ಟೆಕ್ನಾಲಜಿ ಇರೋದ್ರಿಂದ ನಾವು ಮೊಬೈಲ್ ಅಲ್ಲೇ ಅಡ್ವಾನ್ಸ್ ಆಗಿ ಅಲ್ಲಿಂದನೇ ನೀವು ನೋಡ್ಕೋಬಹುದು. ಮತ್ತೆ ಇದರಲ್ಲಿ ಇನ್ನೂ ಒಂದು 50 days ಒಂದ್ಸರಿ ನೀವು ವಾಟರ್ನ ಆಗ್ಲಿ, ಈಗ 4 ಲೀಟರ್ ವಾಟರ್ ಫಿಲ್ ಮಾಡಿದ ತಕ್ಷಣನೇ ನಾವೊಂದು ಆರಾಮಾಗಿ 2 days ಒಂದ್ಸರಿ ನಾವು ವಾಟರ್ನ ಫುಲ್ ಮಾಡ್ಕೋಬಹುದು. ಬಟ್ ಹಳೆ ರೋಬೋಸ್ ಅಲ್ಲಿ ಏನಾಗುತ್ತೆ ನಾವು ಆಟೋಮೆಟಿಕ್ಲಿ ಡೈಲಿ ವಾಟರ್ನ ಯೂಸ್ ಮಾಡ್ಬೇಕಾಗುತ್ತೆ, ವಾಟರ್ನ ನೋಡ್ಕೊಂಡಿರ್ಬೇಕಾಗುತ್ತೆ. ಬಟ್ ಈ ಮಾಡೆಲ್ ಅಲ್ಲೇ ಆ ತರ ಕೊಟ್ಟಿಲ್ಲ, ಕಂಪ್ಲೀಟ್ಲಿ ಡೀಪ್ ಸೆಷನ್ ಅಂತ ಕರಿಬಹುದು ನಾವು. ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನಂದ್ರೆ ನಿಮ್ಗೆ ನಾವು ಎಲ್ಲ ಈಗ ಎಕ್ಸಾಂಪಲ್ ಆಗಿ ಎಲ್ಲ ಆಫೀಸ್ ಅಲ್ಲಿ ಇರ್ತೀವಿ, ವಾಟರ್ ಏನನ್ ಖಾಲಿ ಆದ್ರೆ ಆಗ ಡ್ರೈ ಮಾಡಕ್ ಆಗಲ್ಲ, ವೆಟ್ ಮಾಡಕ್ ಆಗಲ್ಲ, ಇಲ್ಲ ಅವರು ನೀವು ಡ್ರೈ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಈ ಮಾಡೆಲ್ ಅಲ್ಲಿ ಕಂಪ್ಲೀಟ್ಲಿ ನೀವು ಎಲ್ಲೇ ಇದ್ರೂ ನೀರ್ನ ನೋಡ್ಕೊಂಡು ಇರೋ ಅವಶ್ಯಕತೆ ಇಲ್ಲ. ಡ್ರಮ್ ಅಲ್ಲಿ ನೀರ್ ಫಿಲ್ ಮಾಡಿದ್ರೆ ಸಾಕು, ರೋಬೋ ಬಂದು ಆಟೋಮೆಟಿಕ್ಲಿ ಅದೇ ಡಂಪ್ ಮಾಡ್ಕೊಂಡು ಹೋಗುತ್ತೆ. ನಾವೇನು ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ ನಿಮ್ಗೆ, ಯಾಕೆಂದ್ರೆ ಇದರಲ್ಲಿ ನಾವು 4 ಲೀಟರ್ ಆಲ್ರೆಡಿ ಫುಲ್ ಮಾಡಿರ್ತೀವಿ. ವಾಟರ್ ಏನನ್ನ ನಿಮ್ಗೆ ಅಲ್ಲಿ ಮ್ಯಾಪ್ ಮಾಡೋವಾಗ ಇದು ಮ್ಯಾಪಿಂಗ್ ಮಾಡೋವಾಗ ಆಗ್ಲಿ, ಇಲ್ಲ ಮ್ಯಾಪ್ ಮಾಡೋವಾಗ ಆಗ್ಲಿ ಏನಾಗುತ್ತೆ ಎಕ್ಸಾಂಪಲ್ ಆಗಿ ವಾಟರ್ ಏನಲ್ಲ ಅಲ್ಲಿ ಕಂಪ್ಲೀಟ್ಲಿ ಡೌನ್ ಆದ್ರೆ ಬಂದು ಅದನ್ನೇ ರೀಫಿಲ್ ಮಾಡ್ಕೊಂಡು ಹೋಗುತ್ತೆ. ಮತ್ತೆ ಗಲೀಜ್ ಡಾರ್ಕ್ ಐಟಮ್ಸ್, ಚಾಕ್ಲೇಟ್ಸ್, ಆ ತರ ಕ್ರೀಮ್ ಮಕ್ಕಳು ಜಾಸ್ತಿ ಇದ್ದಾಗ, ಏನಾದ್ರೂ ಗಲೀಜ್ ಜಾಸ್ತಿ ಮಾಡಿದ್ದಾಗ ಏನಾಗುತ್ತೆ ಹಳೆ ರೋಬೋಸ್ ಅಲ್ಲಿ ನಾವು ಪ್ಯಾಡ್ ಅಟ್ಲೀಸ್ಟ್ 1 hour ಒಂದ್ಸರಿ ಆದ್ರೂ ವಾಶ್ ಮಾಡ್ಬೇಕಾಗುತ್ತೆ. ಬಟ್ ಈ ಮಾಡೆಲ್ ಅಲ್ಲಿ ನೀವು ಎಷ್ಟೇ ಗಲೀಜು, ಎಷ್ಟೇ ಡಾರ್ಕ್ ಐಟಮ್ಸ್, ಚಾಕ್ಲೇಟ್, ಕ್ರೀಮ್ ಐಟಮ್ಸ್ ಏನೇನ್ ಬಿದ್ರು ಆಟೋಮೆಟಿಕ್ಲಿ ಗಲೀಜ್ ಜಾಸ್ತಿ ಆದ ಸ್ಕ್ರಬ್ಬರ್ಸ್ ಬಂದು ಅದೇ ವಾಶ್ ಮಾಡ್ಕೊಂಡು ಹೋಗುತ್ತೆ. ಸ್ಟೀಮ್ ವಾಶ್ ಅಲ್ಲಿ ಅಂಡ್ ಡ್ರೈನು ಅದೇ ಮಾಡ್ಕೊಳುತ್ತೆ, ಮತ್ತೆ ಅದೇ ಕಂಪ್ಲೀಟ್ಲಿ ವಾಟರ್ ತಗೊಂಡುತ್ತೆ. ಅದಕ್ಕೆ ಇದು ಅಡ್ವಾನ್ಸ್ಡ್ ಮಾಡೆಲ್ ಅಂತ ನಾವು ಕರಿಬಹುದು. ಇದು ಒಂದ್ಸರಿ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ಹಳೆ ರೋಬೋಗೂ ಇದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಬಟ್ ಇದರಲ್ಲಿ ಬಂದು ನಿಮ್ಗೆ ಕಂಪ್ಲೀಟ್ಲಿ ನಮ್ಮ ಹ್ಯಾಂಡ್ ಓವರ್ ಅಲ್ಲಿ ರೋಬೋ ಇದ್ರೆ, ವೈಫೈ ಇದ್ರೆ ನಿಮ್ಗೆ ತುಂಬಾ ನಮ್ಮ ಇದರಲ್ಲಿ ಇರುತ್ತೆ, ಅಂದ್ರೆ ಟೆಕ್ನಾಲಜಿ ವೈಸ್ ಆತರ ಯೂಸ್ ಮಾಡಿರೋದ್ರಿಂದ. ಬಟ್ ನಾನು ಈಗ ಮ್ಯಾನ್ಯುವಲ್ ಆಗಿ ಆನ್ ಮಾಡ್ತೀನಿ ಈ ರೋಬೋನ. ಜಸ್ಟ್ ನಿಮ್ಗೆ ನೋಡಿ ನೋಡಿ ಸ್ಪೀಕ್ ಮಾಡುತ್ತೆ. ನಾವು ಬೇಕಾದ್ರೆ ಯಾರಾದ್ರೂ ಇವಾಗ ಎಕ್ಸಾಂಪಲ್ ಆಗಿ ಅಷ್ಟೊಂದು ಇಂಟರ್ನೆಟ್ ಬಗ್ಗೆ ಗೊತ್ತಿಲ್ದವರು ಇರ್ತಾರೆ, ಕೆಲವರು ಎಲ್ಲ ಜಾಸ್ತಿ ಏಜ್ ಆಗಿರೋರು ಇರ್ತಾರೆ, ಅವ್ರಿಗೆ ಅಷ್ಟೊಂದು ಐಡಿಯಾ ಇರಲ್ಲ. ಬಟ್ ಇದು ರೋಬೋನೇ ಸ್ಪೀಕ್ ಮಾಡುತ್ತೆ, ನಾವು ಇದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಈ ತರ ನಾನು ಹೋಗ್ತಾ ಇದ್ದೀನಿ ಅಂತ ಅದನ್ನೇ ನಾವು ಅದನ್ನ ಕೇಳಿಸ್ಕೊಂಡು ಬೇಕಾದ್ರೆ ಇದನ್ನ ಆಪರೇಟ್ ಮಾಡಬಹುದು ರೋಬೋನ. ಮತ್ತೆ ಹಳೆ ರೋಬೋದಲ್ಲಿ ಕಂಪಲ್ಸರಿ ವೈಫೈ ಇರ್ಬೇಕಾಯ್ತು, ಆ ವೈಫೈ ಥ್ರೂ ಅದೇ ವೈಫೈ ಅಲ್ಲೇ ವರ್ಕ್ ಮಾಡ್ಬೇಕಾಯ್ತು ಹಳೆ ರೋಬೋ. ಬಟ್ ಈ ರೋಬೋ ಒಂದ್ಸರಿ ನೀವು ಬೇಕಾದ್ರೆ ವೈಫೈ ಕನೆಕ್ಟ್ ಮಾಡಿ ಒಂದ್ಸರಿ ಮ್ಯಾಪಿಂಗ್ ಆದ್ರೆ ನೆಕ್ಸ್ಟ್ ಟೈಮ್ ವೈಫೈ ಎಲ್ಲ ಬೇಕಾಗಿಲ್ಲ ಈ ರೋಬೋಗೆ, ಯಾಕಂದ್ರೆ ಇದ್ರಲ್ಲಿ ಆ ತರನು ಟೆಕ್ನಾಲಜಿನ ಯೂಸ್ ಮಾಡಿದಾರೆ. ಕೆಲವರು ವೈಫೈ ಯೂಸ್ ಮಾಡಲ್ಲ ಮನೇಲಿ, ಕೆಲವರು ಯೂಸ್ ಮಾಡ್ತಾ ಇರ್ತಾರೆ, ಆ ತರನು ಇದನ್ನ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ನಿಮ್ಗೆ. ಇದರಲ್ಲಿ ಇವಾಗ ಡ್ರೈ ಮ್ಯಾಪಿಂಗ್ ತಗೊಂತೈತೆ. 3 ಆಪ್ಷನ್ಸ್ ತಗೋಬಹುದು. ಒಂದು ವೆಟ್ ಒನ್ ಡ್ರೈವ್ ತಗೋಬಹುದು, ಬರೇ ಡ್ರೈ ಆಪ್ಷನ್ಸ್ ತಗೋಬಹುದು. ಈಗ ನಾವು ಬರೇ ಜಸ್ಟ್ ಡ್ರೈ ಮಾಡ್ತಾ ಇದೀವಿ, ಬೇಕಾದ್ರೆ ನೀವು ಮೋಡ್ಸ್ ತಗೋಬಹುದು, ವೆಟ್ ಅಂಡ್ ಡ್ರೈನು ಬೇಕಾದ್ರೆ ತಗೋಬಹುದು, ಮಲ್ಟಿ ಫಂಕ್ಷನ್ ಯೂಸ್ ಮಾಡ್ಕೋಬಹುದು. ಆ ಬ್ಯಾಕ್ ಸೈಡ್ ಕಾಣ್ತಾ ಇರೋದಂದ್ರೆ ಸ್ಕ್ರಬ್ಬರ್ಸ್, ಅದನ್ನ ಬೇಕಾದ್ರೆ ಅಡ್ಜಸ್ಟಬಲ್ ಸ್ಕ್ರಬ್ಬರ್ಸ್ ಅಂತ ಕರಿತೀವಿ, ಮ್ಯಾಪ್ ಪ್ಯಾಡ್ಸ್ ಅಂತ. ಬಟ್ ಅದು ಎಲ್ಲೇ ಹೋದ್ರು ಕಾರ್ನರ್ಸ್ ಅಲ್ಲಿ ಅದು ಎಕ್ಸ್ಟೆನ್ಷನ್ ಆಗಿ ಕ್ಲೀನ್ ಮಾಡುತ್ತೆ ನಿಮ್ಗೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇವಾಗ ಕಾರ್ಪೆಟ್ ಹಾಕಿರ್ತಾರೆ, ಕೆಲವರೆಲ್ಲ ಟೈಲ್ಸ್ ಹಾಕಿರ್ತಾರೆ, ವುಡನ್ ಫ್ಲೋರ್ ಹಾಕಿರ್ತಾರೆ, ಅದೇ ಆಟೋಮೆಟಿಕ್ಲಿ ಸೆನ್ಸ್ ಮಾಡಿ ವರ್ಕ್ ಮಾಡುತ್ತೆ. ಈಗ ನಾನು ಎಕ್ಸಾಂಪಲ್ ಕಾರ್ಪೆಟ್ ಮೇಲೆ ಹೋಗುತ್ತೆ, ಅವಾಗ ಏನಾಗುತ್ತೆ ವೆಟ್ ಮಾಡಿದ್ರೆ ಏನಾಗುತ್ತೆ ಕಾರ್ಪೆಟ್ ಅಲ್ಲಿ ಗಲೀಜ್ ಆಗುತ್ತೆ. ಅವಾಗ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಿದ್ದಾರೆ, ಪ್ಯಾಡ್ ಎಕ್ಸ್ಟೆನ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ ನಿಮ್ಗೆ ಕಾರ್ಪೆಟ್ ಮೇಲೆ ಹೋದಾಗ ಬರೀ ಡ್ರೈ ಆಪ್ಷನ್ಸ್ ಹೋಗುತ್ತೆ, ಕಾರ್ಪೆಟ್ ಮಿಂದ ಕೆಳಗಡೆ ಬಂದ್ರೆ ನಿಮ್ಗೆ ವೆಟ್ ಒನ್ ಡ್ರೈ ಎರಡು ವರ್ಕ್ ಆಗುತ್ತೆ. ಒಂದು ಹೊಸ ಮಾಡೆಲ್ ರೋಬೋ ಬಗ್ಗೆ ಮಂಜು ಅವರು ಫೀಚರ್ಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದ್ರದ್ದು ಸ್ಮಾರ್ಟ್ ಕನೆಕ್ಟಿವಿಟಿ ಅಂದ್ರೆ ಫೋನ್ ಇಂದ ಇದಕ್ಕೆ ಯಾವ ರೀತಿ ಕನೆಕ್ಟ್ ಮಾಡೋದು, ಮತ್ತೆ ಅದರಲ್ಲಿ ಅದು ಯಾವ ರೀತಿ ಕ್ಲೀನ್ ಮಾಡುತ್ತೆ, ಇವಾಗ ಡ್ರೈ ಕ್ಲೀನ್ ಆಗಿರ್ಬೋದು, ವೆಟ್ ಕ್ಲೀನ್ ಆಗಿರ್ಬೋದು, ಸೊ ಮಾಪ್ ಎಲ್ಲ ಯಾವ ರೀತಿ ಮಾಡುತ್ತೆ ಅಂತ.
ಸೊ ಮತ್ತೆ ಅದು ಕನೆಕ್ಟಿವಿಟಿಲಿ ಸ್ಮಾರ್ಟ್ ಟೆಕ್ನಾಲಜಿ ತುಂಬಾನೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀವಿ. ಒಂದೇ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ಪಾರ್ಟ್ 2 ಅಲ್ಲಿ ಬಂದು ವೈಫೈ ಕನೆಕ್ಟ್ ಮಾಡೋದ್ರ ಜೊತೆಗೆ ಸೊ ಕ್ಲೀನಿಂಗ್ ಅದು ಯಾವ ರೀತಿ ಮಾಡುತ್ತೆ, ಮತ್ತೆ ಕಾರ್ನರ್ ಅಲ್ಲಿ ಎಲ್ಲಿ ಯಾವ ಸೈಡ್ ಇದ್ರು ಕೂಡ ಅದು ಬಂದು ಡಸ್ಟ್ ಇದ್ರಲ್ಲಿ ಯಾವ ರೀತಿ ಕಲೆಕ್ಟ್ ಮಾಡುತ್ತೆ, ವಾಶ್ ಯಾವ ರೀತಿ ಮಾಡುತ್ತೆ, ಪ್ಲಸ್ ಇದರಲ್ಲಿ ವಾಟರ್ ನ ಮಾಪಿಂಗ್ ಗೆ ಯಾವ ರೀತಿ ಬಂದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಫೋನ್ ಅಲ್ಲಿ ಅದನ್ನ ಯಾವ ರೀತಿ ಆಪರೇಟ್ ಮಾಡೋದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.